ರಿಪಬ್ಲಿಕ್ ಕನ್ನಡ ಜನಾಭಿಪ್ರಾಯವನ್ನು ತೆಗೆದುಕೊಳ್ತಾ ಇದೆ. ಯಾವ ವಿಚಾರವಾಗಿ? ಒಬ್ಬ ಜನಪ್ರತಿನಿಧಿ ಆಗಿರೋರು ಹೇಗಿರಬೇಕು, ಸಮಾಜಕ್ಕೆ ಮಾದರಿ ಆಗಿರಬೇಕಲ್ವೇ? ಅದು ಬಿಟ್ಟು ಕಂಬಿ ಎಣಿಸುವಂತ ಪರಿಸ್ಥಿತಿ ಬಂದಿದೆಯಲ್ಲ. ಈ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ಈ ವಿಚಾರವಾಗಿ ಇದರಿಂದ ಜನರಿಗೆ ತಪ್ಪು ಸಂದೇಶ ಹೋಗುತ್ತೆ. ಜನಪ್ರತಿನಿಧಿಗಳು ಜನರಿಗೆ ಮಾದರಿ ಆಗಿರಬೇಕು. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜನನಾಯಕರು ಎಂದೂ ಕೊಲೆಗೆ ಅಥವಾ ಕೊಲೆ ಅಂತ ಕೃತ್ಯವನ್ನು ಎಸಗಬಾರದು. ಕೆಲವು ಪ್ರಕರಣದಲ್ಲಿ ಜನಪ್ರತಿನಿಧಿಗಳನ್ನು ಸಿಲುಕಿಸ್ತಾರೆ, ಇನ್ನು ಕೆಲವು ಪ್ರಕರಣದಲ್ಲಿ ಅವರೇ ಭಾಗಿಯಾಗಿರ್ತಾರೆ. ಬಹುತೇಕ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ದೇ ಹೆಚ್ಚು. ಎಲ್ಲ ಪಕ್ಷದವರು ಅಪರಾಧಗಳಲ್ಲಿ ಭಾಗಿಯಾಗಿದ್ದಾರೆ. ಅತಿ ಹೆಚ್ಚು ಅಪರಾಧದಲ್ಲಿ ಭಾಗಿಯಾಗಿದ್ದು ಬಿಜೆಪಿಗರು ಅಂತ ಅಲ್ಲಿ ಮತ್ತೆ ಬೇರೆ ಥರ ತಮ್ಮನ್ನು ತಾವು ಸಮರ್ಥನೆ ಮಾಡಿಕೊಳ್ಳೋದು ಕೂಡ ಆಗಿದೆ. ಅಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಇತ್ತೀಚೆಗೆ ಕೆಲ ಜನನಾಯಕರು ಜನಸೇವೆ ಮಾಡುವುದನ್ನು ಬಿಟ್ಟು ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿ ಜೈಲ್ ಸೇರ್ತಾ ಇರೋದು ಸಹಜವಾಗಿಯೇ ಜನರಲ್ಲೂ ಕೂಡ ಸಾರ್ವಜನಿಕರು ಒಂದು ರೀತಿಯ ಬೇರೆ ರೀತಿಯ ಅಭಿಪ್ರಾಯ ಮೂಡಲು ಕಾರಣ ಆಗಿದೆ. ಈ ಬಗ್ಗೆ ಮಾತನಾಡೋದು ನಿಮ್ಮ ಜೊತೆ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಇದ್ದಾರೆ. ಅವ್ರು ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಕೆಲವೊಂದು ರಾಜಕಾರಣಿಗಳು ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿ ಕಠಿಣಾತಿ ಶಿಕ್ಷೆಗೊಳಪಟ್ಟು ಇವತ್ತು ಜೈಲಿನಲ್ಲಿದ್ದಾರೆ, ಜೈಲ್ ಸೇರ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಒಪಿನಿಯನ್? ಈಗ ಜನನಾಯಕರು ಯಾವತ್ತೂ ಕೂಡ ಮಾದರಿ ಆಗಿರಬೇಕು. ಇತ್ತೀಚೆಗೆ ಅಂಕಿಅಂಶಗಳನ್ನು ತಗೊಂಡ್ರೆ ಜನನಾಯಕರಲ್ಲಿ ಅಂದರೆ ಅದು ಪಾಲಿಕೆ ಸದಸ್ಯರಿರ್ಬೋದು, ಶಾಸಕರಿರ್ಬೋದು, ಲೋಕಸಭಾ ಸದಸ್ಯರಿರ್ಬೋದು, ಕೆಲವೆಲ್ಲ ಪ್ರೊಟೆಸ್ಟ್ ಮಾಡಿರ್ತೀವಿ, ಅಂಥದ್ದನ್ನು ಕೂಡ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಅದು ತಪ್ಪದು. ಈಗ ನಾವೆಲ್ಲೋ ಯಾವುದೋ ಒಂದು ಎಜುಟೇಷನ್ ಮಾಡ್ತೀವಿ ಕೇಂದ್ರ ಸರ್ಕಾರದ ವಿರುದ್ಧ, ಅದೊಂದು ಕೇಸ್ ಆಗಿಬಿಟ್ರೆ ಅದು ಕ್ರೈಮ್ ಅಂಥೇಳಿ ತಪ್ಪಾಗುತ್ತೆ. ಆದರೆ ಬೇರೆ ಅದಕ್ಕಿಂತಲೂ ಬಿಟ್ಟು ಮಿಗಿಲಾಗಿ ಬೇರೆ ಈ ಥರ ಕೊಲೆ ಅಥವಾ ಕೊಲೆ ಪ್ರಯತ್ನ ಈ ಥರದ್ರಲ್ಲಿ ಚುನಾಯಿತ ಪ್ರತಿನಿಧಿಗಳು ಎಲ್ಲೂ ಕೂಡ ಭಾಗವಹಿಸಬಾರದು. ಕೆಲವು ಸಂದರ್ಭಗಳಲ್ಲಿ ರಾಜಕಾರಣಕ್ಕೋಸ್ಕರ ಸಿಲುಕಿಸ್ತಾರೆ, ಅದು ತಪ್ಪು. ನಾವು ಎಲ್ಲ ಕೂಡ ಮಾದರಿ ಆಗಿರಬೇಕು. ನಾವು ಬೇರೆಯವರಿಗೆ ರಾಜಕೀಯಸ್ಥರು ಅಂದರೆ ರಾಜಕೀಯದಲ್ಲಿರ್ತಕ್ಕಂಥ ಲೋಕಸಭಾ ಸದಸ್ಯರು ಅಥವಾ ವಿಧಾನಸಭೆ, ವಿಧಾನ ಪರಿಷತ್ತು ಅಥವಾ ಇನ್ನೇ ಯಾವುದಾದ್ರೂ ಚುನಾಯಿತ ಪ್ರತಿನಿಧಿಗಳು ರಿಪಬ್ಲಿಕ್ ಕನ್ನಡ ಜನಾಭಿಪ್ರಾಯವನ್ನು ತೆಗೆದುಕೊಳ್ತಾ ಇದೆ. ಯಾವ ವಿಚಾರವಾಗಿ? ಒಬ್ಬ ಜನಪ್ರತಿನಿಧಿ ಆಗಿರೋರು ಹೇಗಿರಬೇಕು, ಸಮಾಜಕ್ಕೆ ಮಾದರಿ ಆಗಿರಬೇಕಲ್ವೇ? ಅದು ಬಿಟ್ಟು ಕಂಬಿ ಎಣಿಸುವಂಥ ಪರಿಸ್ಥಿತಿ ಬಂದಿದೆಯಲ್ಲ. ಈ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ಈ ವಿಚಾರವಾಗಿ ಇದರಿಂದ ಜನರಿಗೆ ತಪ್ಪು ಸಂದೇಶ ಹೋಗುತ್ತೆ. ಜನಪ್ರತಿನಿಧಿಗಳು ಜನರಿಗೆ ಮಾದರಿ ಆಗಿರಬೇಕು. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜನನಾಯಕರು ಎಂದೂ ಕೊಲೆಗೆ ಅಥವಾ ಕೊಲೆ ಅಂತ ಕೃತ್ಯವನ್ನು ಎಸಗಬಾರದು. ಕೆಲವು ಪ್ರಕರಣದಲ್ಲಿ ಜನಪ್ರತಿನಿಧಿಗಳನ್ನು ಸಿಲುಕಿಸ್ತಾರೆ, ಇನ್ನು ಕೆಲವು ಪ್ರಕರಣದಲ್ಲಿ ಅವರೇ ಭಾಗಿಯಾಗಿರ್ತಾರೆ. ಬಹುತೇಕ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ದೇ ಹೆಚ್ಚು. ಎಲ್ಲ ಪಕ್ಷದವರು ಅಪರಾಧಗಳಲ್ಲಿ ಭಾಗಿಯಾಗಿದ್ದಾರೆ. ಅತಿ ಹೆಚ್ಚು ಅಪರಾಧದಲ್ಲಿ ಭಾಗಿಯಾಗಿದ್ದು ಬಿಜೆಪಿಗರು ಅಂತ ಅಲ್ಲಿ ಮತ್ತೆ ಬೇರೆ ಥರ ತಮ್ಮನ್ನು ತಾವು ಸಮರ್ಥನೆ ಮಾಡಿಕೊಳ್ಳೋದು ಕೂಡ ಆಗಿದೆ. ಅಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಇತ್ತೀಚೆಗೆ ಕೆಲ ಜನನಾಯಕರು ಜನಸೇವೆ ಮಾಡುವುದನ್ನು ಬಿಟ್ಟು ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿ ಜೈಲ್ ಸೇರ್ತಾ ಇರೋದು ಸಹಜವಾಗಿಯೇ ಜನರಲ್ಲೂ ಕೂಡ ಸಾರ್ವಜನಿಕರು ಒಂದು ರೀತಿಯ ಬೇರೆ ರೀತಿಯ ಅಭಿಪ್ರಾಯ ಮೂಡಲು ಕಾರಣ ಆಗಿದೆ. ಈ ಬಗ್ಗೆ ಮಾತನಾಡೋದು ನಿಮ್ಮ ಜೊತೆ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಇದ್ದಾರೆ. ಅವ್ರು ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಕೆಲವೊಂದು ರಾಜಕಾರಣಿಗಳು ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿ ಕಠಿಣಾತಿ ಶಿಕ್ಷೆಗೊಳಪಟ್ಟು ಇವತ್ತು ಜೈಲಿನಲ್ಲಿದ್ದಾರೆ, ಜೈಲ್ ಸೇರ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಒಪಿನಿಯನ್? ಈಗ ಜನನಾಯಕರು ಯಾವತ್ತೂ ಕೂಡ ಮಾದರಿ ಆಗಿರಬೇಕು. ಇತ್ತೀಚೆಗೆ ಅಂಕಿಅಂಶಗಳನ್ನು ತಗೊಂಡ್ರೆ ಜನನಾಯಕರಲ್ಲಿ ಅಂದರೆ ಅದು ಪಾಲಿಕೆ ಸದಸ್ಯರಿರ್ಬೋದು, ಶಾಸಕರಿರ್ಬೋದು, ಲೋಕಸಭಾ ಸದಸ್ಯರಿರ್ಬೋದು, ಕೆಲವೆಲ್ಲ ಪ್ರೊಟೆಸ್ಟ್ ಮಾಡಿರ್ತೀವಿ, ಅಂಥದ್ದನ್ನು ಕೂಡ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಅದು ತಪ್ಪದು. ಈಗ ನಾವೆಲ್ಲೋ ಯಾವುದೋ ಒಂದು ಎಜುಟೇಷನ್ ಮಾಡ್ತೀವಿ ಕೇಂದ್ರ ಸರ್ಕಾರದ ವಿರುದ್ಧ, ಅದೊಂದು ಕೇಸ್ ಆಗಿಬಿಟ್ರೆ ಅದು ಕ್ರೈಮ್ ಅಂಥೇಳಿ ತಪ್ಪಾಗುತ್ತೆ. ಆದರೆ ಬೇರೆ ಅದಕ್ಕಿಂತಲೂ ಬಿಟ್ಟು ಮಿಗಿಲಾಗಿ ಬೇರೆ ಈ ಥರ ಕೊಲೆ ಅಥವಾ ಕೊಲೆ ಪ್ರಯತ್ನ ಈ ಥರದ್ರಲ್ಲಿ ಚುನಾಯಿತ ಪ್ರತಿನಿಧಿಗಳು ಎಲ್ಲೂ ಕೂಡ ಭಾಗವಹಿಸಬಾರದು. ಕೆಲವು ಸಂದರ್ಭಗಳಲ್ಲಿ ರಾಜಕಾರಣಕ್ಕೋಸ್ಕರ ಸಿಲುಕಿಸ್ತಾರೆ, ಅದು ತಪ್ಪು. ನಾವು ಎಲ್ಲ ಕೂಡ ಮಾದರಿ ಆಗಿರಬೇಕು. ನಾವು ಬೇರೆಯವರಿಗೆ ರಾಜಕೀಯಸ್ಥರು ಅಂದರೆ
ರಾಜಕೀಯದಲ್ಲಿರ್ತಕ್ಕಂಥ ಲೋಕಸಭಾ ಸದಸ್ಯರು ಅಥವಾ ವಿಧಾನಸಭೆ ವಿಧಾನ ಪರಿಷತ್ತು ಅಥವಾ ಇನ್ನೇ ಯಾವುದಾದ್ರೂ ಚುನಾಯಿತ ಪ್ರತಿನಿಧಿಗಳು ಜನಕ್ಕೆ ರಿಪಬ್ಲಿಕ್ ಕನ್ನಡ ಜನಾಭಿಪ್ರಾಯವನ್ನು ತೆಗೆದುಕೊಳ್ತಾ ಇದೆ. ಯಾವ ವಿಚಾರವಾಗಿ? ಒಬ್ಬ ಜನಪ್ರತಿನಿಧಿ ಆಗಿರೋರು ಹೇಗಿರಬೇಕು, ಸಮಾಜಕ್ಕೆ ಮಾದರಿ ಆಗಿರ್ಬೇಕಲ್ವೇ? ಅದು ಬಿಟ್ಟು ಕಂಬಿ ಎಣಿಸುವಂತ ಪರಿಸ್ಥಿತಿ ಬಂದಿದೆಯಲ್ಲ, ಈ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ಈ ವಿಚಾರವಾಗಿ ಇದರಿಂದ ಜನರಿಗೆ ತಪ್ಪು ಸಂದೇಶ ಹೋಗುತ್ತೆ, ಜನಪ್ರತಿನಿಧಿಗಳು ಜನರಿಗೆ ಮಾದರಿ ಆಗಿರಬೇಕು. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜನನಾಯಕರು ಎಂದೂ ಕೊಲೆಗೆ ಅಥವಾ ಕೊಲೆ ಅಂತ ಕೃತ್ಯವನ್ನು ಎಸಗಬಾರದು. ಕೆಲವು ಪ್ರಕರಣದಲ್ಲಿ ಜನಪ್ರತಿನಿಧಿಗಳನ್ನು ಸಿಲುಕಿಸ್ತಾರೆ, ಇನ್ನು ಕೆಲವು ಪ್ರಕರಣದಲ್ಲಿ ಅವರೇ ಭಾಗಿಯಾಗಿರ್ತಾರೆ. ಬಹುತೇಕ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ದೇ ಹೆಚ್ಚು. ಎಲ್ಲ ಪಕ್ಷದವರು ಅಪರಾಧಗಳಲ್ಲಿ ಭಾಗಿಯಾಗಿದ್ದಾರೆ. ಅತಿ ಹೆಚ್ಚು ಅಪರಾಧದಲ್ಲಿ ಭಾಗಿಯಾಗಿದ್ದು ಬಿಜೆಪಿಗರು ಅಂತ ಅಲ್ಲಿ ಮತ್ತೆ ಬೇರೆ ಥರ ತಮ್ಮನ್ನು ತಾವು ಸಮರ್ಥನೆ ಮಾಡಿಕೊಳ್ಳೋದು ಕೂಡ ಆಗಿದೆ. ಅಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಇತ್ತೀಚೆಗೆ ಕೆಲ ಜನನಾಯಕರು ಜನಸೇವೆ ಮಾಡುವುದನ್ನು ಬಿಟ್ಟು ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿ ಜೈಲ್ ಸೇರ್ತಾ ಇರೋದು ಸಹಜವಾಗಿಯೇ ಜನರಲ್ಲೂ ಕೂಡ ಸಾರ್ವಜನಿಕರು ಒಂದು ರೀತಿಯ ಬೇರೆ ರೀತಿಯ ಅಭಿಪ್ರಾಯ ಮೂಡಲು ಕಾರಣ ಆಗಿದೆ. ಈ ಬಗ್ಗೆ ಮಾತನಾಡೋದು ನಮ್ಮ ಜೊತೆ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಇದ್ದಾರೆ. ಅವ್ರು ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಕೆಲವೊಂದು ರಾಜಕಾರಣಿಗಳು ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿ ಕಠಿಣಾತಿ ಶಿಕ್ಷೆಗೆ ಒಳಪಟ್ಟು ಇವತ್ತು ಜೈಲಿನಲ್ಲಿದ್ದಾರೆ, ಜೈಲ್ ಸೇರ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಒಪಿನಿಯನ್? ಈಗ ಜನನಾಯಕರು ಯಾವತ್ತೂ ಕೂಡ ಮಾದರಿ ಆಗಿರಬೇಕು. ಇತ್ತೀಚೆಗೆ ಅಂಕಿಅಂಶಗಳನ್ನು ತಗೊಂಡ್ರೆ ಜನನಾಯಕರಲ್ಲಿ ಅಂದರೆ ಅದು ಪಾಲಿಕೆ ಸದಸ್ಯರಿರ್ಬೋದು, ಶಾಸಕರಿರ್ಬೋದು, ಲೋಕಸಭಾ ಸದಸ್ಯರಿರ್ಬೋದು, ಕೆಲವೆಲ್ಲ ಪ್ರೊಟೆಸ್ಟ್ ಮಾಡಿರ್ತೀವಿ, ಅಂಥದ್ದನ್ನು ಕೂಡ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಅದು ತಪ್ಪದು. ಈಗ ನಾವೆಲ್ಲೋ ಯಾವುದೋ ಒಂದು ಎಜುಟೇಷನ್ ಮಾಡ್ತೀವಿ ಕೇಂದ್ರ ಸರ್ಕಾರದ ವಿರುದ್ಧ, ಅದೊಂದು ಕೇಸ್ ಆಗಿಬಿಟ್ರೆ ಅದು ಕ್ರೈಮ್ ಅಂತೇಳಿ ತಪ್ಪಾಗುತ್ತೆ. ಆದರೆ ಬೇರೆ ಅದಕ್ಕಿಂತಲೂ ಬಿಟ್ಟು ಮಿಗಿಲಾಗಿ ಬೇರೆ ಈ ಥರ ಕೊಲೆ ಅಥವಾ ಕೊಲೆ ಪ್ರಯತ್ನ ಈ ಥರದ್ರಲ್ಲಿ ಚುನಾಯಿತ ಪ್ರತಿನಿಧಿಗಳು ಎಲ್ಲೂ ಕೂಡ ಭಾಗವಹಿಸಬಾರ್ದು. ಕೆಲವು ಸಂದರ್ಭಗಳಲ್ಲಿ ರಾಜಕಾರಣಕ್ಕೋಸ್ಕರ ಸಿಲುಕಿಸ್ತಾರೆ, ಅದು ತಪ್ಪು. ನಾವೆಲ್ಲ ಕೂಡ ಮಾದರಿ ಆಗಿರಬೇಕು. ನಾವು ಬೇರೆಯವರಿಗೆ ರಾಜಕೀಯಸ್ಥರು ಅಂದರೆ ರಾಜಕೀಯದಲ್ಲಿರ್ತಕ್ಕಂಥ ಲೋಕಸಭಾ ಸದಸ್ಯರು ಅಥವಾ ವಿಧಾನಸಭೆ ವಿಧಾನ ಪರಿಷತ್ತು ಅಥವಾ ಇನ್ನೇ ಯಾವುದಾದ್ರೂ ಚುನಾಯಿತ ಪ್ರತಿನಿಧಿಗಳು ಜನಕ್ಕೆ ರಿಪಬ್ಲಿಕ್ ಕನ್ನಡ ಜನಾಭಿಪ್ರಾಯವನ್ನು ತೆಗೆದುಕೊಳ್ತಾ ಇದೆ. ಯಾವ ವಿಚಾರವಾಗಿ? ಒಬ್ಬ ಜನಪ್ರತಿನಿಧಿ ಆಗಿರೋರು ಹೇಗಿರಬೇಕು, ಸಮಾಜಕ್ಕೆ ಮಾದರಿ ಆಗಿರ್ಬೇಕಲ್ವೇ? ಅದು ಬಿಟ್ಟು ಕಂಬಿ ಎಣಿಸುವಂತ ಪರಿಸ್ಥಿತಿ ಬಂದಿದೆಯಲ್ಲ, ಈ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ಈ ವಿಚಾರವಾಗಿ ಇದರಿಂದ ಜನರಿಗೆ ತಪ್ಪು ಸಂದೇಶ ಹೋಗುತ್ತೆ, ಜನಪ್ರತಿನಿಧಿಗಳು ಜನರಿಗೆ ಮಾದರಿ ಆಗಿರಬೇಕು. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜನನಾಯಕರು ಎಂದೂ ಕೊಲೆಗೆ ಅಥವಾ ಕೊಲೆ ಅಂತ ಕೃತ್ಯವನ್ನು ಎಸಗಬಾರದು. ಕೆಲವು ಪ್ರಕರಣದಲ್ಲಿ ಜನಪ್ರತಿನಿಧಿಗಳನ್ನು ಸಿಲುಕಿಸ್ತಾರೆ, ಇನ್ನು ಕೆಲವು ಪ್ರಕರಣದಲ್ಲಿ ಅವರೇ ಭಾಗಿಯಾಗಿರ್ತಾರೆ. ಬಹುತೇಕ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ದೇ ಹೆಚ್ಚು. ಎಲ್ಲ ಪಕ್ಷದವರು ಅಪರಾಧಗಳಲ್ಲಿ ಭಾಗಿಯಾಗಿದ್ದಾರೆ. ಅತಿ ಹೆಚ್ಚು ಅಪರಾಧದಲ್ಲಿ ಭಾಗಿಯಾಗಿದ್ದು ಬಿಜೆಪಿಗರು ಅಂತ ಅಲ್ಲಿ ಮತ್ತೆ ಬೇರೆ ಥರ ತಮ್ಮನ್ನು ತಾವು ಸಮರ್ಥನೆ ಮಾಡಿಕೊಳ್ಳೋದು ಕೂಡ ಆಗಿದೆ. ಅಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಇತ್ತೀಚೆಗೆ ಕೆಲ ಜನನಾಯಕರು ಜನಸೇವೆ ಮಾಡುವುದನ್ನು ಬಿಟ್ಟು ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿ ಜೈಲ್ ಸೇರ್ತಾ ಇರೋದು ಸಹಜವಾಗಿಯೇ ಜನರಲ್ಲೂ ಕೂಡ ಸಾರ್ವಜನಿಕರು ಒಂದು ರೀತಿಯ ಬೇರೆ ರೀತಿಯ ಅಭಿಪ್ರಾಯ ಮೂಡಲು ಕಾರಣ ಆಗಿದೆ. ಈ ಬಗ್ಗೆ ಮಾತನಾಡೋದು ನಮ್ಮ ಜೊತೆ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಇದ್ದಾರೆ. ಅವ್ರು ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಕೆಲವೊಂದು ರಾಜಕಾರಣಿಗಳು ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿ ಕಠಿಣಾತಿ ಶಿಕ್ಷೆಗೆ ಒಳಪಟ್ಟು ಇವತ್ತು ಜೈಲಿನಲ್ಲಿದ್ದಾರೆ, ಜೈಲ್ ಸೇರ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಒಪಿನಿಯನ್?